ನಮ್ಮ ಕರಾವಳಿ ಭಾಗಗಳಲ್ಲಿ ಸೋಣೆ ತಿಂಗಳಿನಲ್ಲಿ ಸೋಣೆ ಸಂಕ್ರಾಂತಿ ಅಂತ ಆಚರಿಸ್ತೀವಿ. ಈ ಸೋಣೆ ಸಂಕ್ರಾಂತಿಯ ಸಮಯದಲ್ಲಿ ಮನೆಯ ಹೊಸ್ತಿಲುಗಳಿಗೆ ಒಂದು ವಿಭಿನ್ನವಾದ ಪೂಜೆಯನ್ನ ಮಾಡ್ತೀವಿ. ಏನಪ್ಪಾ ಇದು ಸೋಣೆ ತಿಂಗಳು ಅಂತಂದ್ರೆ, ಹೇಗೆ ವರ್ಷದ 12 ತಿಂಗಳಿಗೂ ಚೈತ್ರ ವೈಶಾಖ ಅಂತ ಕನ್ನಡದಲ್ಲಿ ಹೆಸರಿದೆಯೋ, ಅದೇ ತರ ಕರಾವಳಿಯಲ್ಲಿ ಬೇರೆನೆ ಹೆಸರಿದೆ. ಅದರಲ್ಲಿ ಈ ಸೋಣೆ ತಿಂಗಳು ಒಂದು. ಹೇಗೆ ಆಷಾಢ ಮುಗಿದು ಶ್ರಾವಣ ಶುರುವಾಗುತ್ತೋ ಹಾಗೆ ಇಲ್ಲಿ ಆಷಾಢಿ ಮುಗಿದು ಸೋಣೆ ತಿಂಗಳು ಶುರುವಾಗುತ್ತೆ. ಇದು ಸಿಂಹ ಸಂಕ್ರಮಣದಿಂದ ಕನ್ಯಾ ಸಂಕ್ರಮಣದ ತನಕ 1 ತಿಂಗಳುಗಳ ಕಾಲ ಇರುತ್ತೆ. ಬೇರೆ ದಿನಗಳಲ್ಲಿ ನಿತ್ಯ ಹೊಸಲಿಗೆ ರಂಗೋಲಿಯನ್ನ ಬರೆದು ಅರಿಶಿನ ಕುಂಕುಮ ಹಾಕಿ ಹೂವನ್ನ ಇಟ್ಟು ಪೂಜೆ ಮಾಡಿದ್ರೆ, ಈ ತಿಂಗಳಲ್ಲಿ ಪ್ರತಿನಿತ್ಯ ಹೂವಿನ ಜೊತೆಗೆ ತೋಟದ ಬದುಗಳಲ್ಲಿ ಹಾಗೆ ಗದ್ದೆ ಅಂಚಲ್ಲಿ ಸಿಗುವಂತಹ ಜರಿ ಗಿಡಗಳನ್ನ ಉಪಯೋಗಿಸಿಕೊಂಡು ಪೂಜೆಯನ್ನ ಮಾಡ್ತಾರೆ. ಸಾಮಾನ್ಯವಾಗಿ ಈ ತಿಂಗಳಲ್ಲಿ ಅತಿಯಾದ ಮಳೆಯಿಂದ ಸ್ವಲ್ಪ ಹೂಗಳು ಕಡಿಮೆನೆ ಸಿಗೋದು. ಆ ಕಾರಣಕ್ಕೋಸ್ಕರ ಇದನ್ನ ಮಾಡಿದಾರೋ ಏನೋ ಗೊತ್ತಿಲ್ಲ. ಆದ್ರೆ ಈ ಗಿಡಗಳು ಮಾತ್ರ ನೋಡೋದಕ್ಕೆ ತುಂಬಾನೇ ಚಂದ. ಬನ್ನಿ ಪ್ರಕೃತಿ ದತ್ತವಾಗಿ ಸಿಗುವಂತಹ ಈ ಗಿಡಗಳನ್ನ ಒಂದೊಂದಾಗಿ ನೋಡೋಣ. ಇಲ್ಲಿ ನೋಡಿ, ಇದು ಸೋಣೆ ಗಿಡ. ಇದಕ್ಕೆ ನೀರ್ಕಡ್ಡಿ ಗಿಡ ಅಂತಾನು ಹೇಳ್ತಾರೆ ನಮ್ ಕಡೆ. ಇದರಲ್ಲಿ ಲೈಟ್ ಪಿಂಕ್ ಕಲರ್ ಹೂ ಬರುತ್ತೆ ನೋಡಿ. ನೋಡೋದಕ್ಕೂ ತುಂಬಾನೇ ಚಂದ. ಈ ಹೂ ಇಲ್ಲದೆ ಈ ಪೂಜೆ ನಡೆಯೋದೇ ಇಲ್ಲ ಅನ್ಬೋದು. ನೋಡಿ, ಇದು ಮತ್ತೊಂದು ಗಿಡ. ಇದಕ್ಕೆ ಸೀತೆ ಕುಡಿ ಅಂತಾರೆ, ಸೀತೆ ಗಿಡ ಅಂತಾರೆ. ಲೈಟ್ ಗ್ರೀನ್ ಕಲರ್ ಗಿಡ ಇದು. ನೋಡೋದಕ್ಕೆ ತುಂಬಾನೇ ಚಂದ ಈ ಗಿಡ. ಇದು ನೆಲದಲ್ಲೇ ಆಗುವಂತ ಗಿಡ. ನೋಡಿ ಎಷ್ಟು ಚಂದ ಅದ್ರದ್ದು ಆಕಾರ, ಎಲೆಗಳು ಏನ್ ಚಂದ ನೋಡಿ ಇದು. ಇನ್ನೊಂದು ಗಿಡ ಬರುತ್ತೆ ಸೀತೆ ಅತ್ತೆ ಅಂತ. ಸೀತೆಯ ಅತ್ತೆ, ಇದರ ಅತ್ತೆ ಅಂತ ಒಂದು ಗಿಡ ಬರುತ್ತೆ. ಅದನ್ನ ತೋರಿಸ್ಬೇಕು ಅನ್ಕೊಂಡಿದ್ದೆ, ಬಟ್ ಅದು ನನ್ಗೆ ಸಿಗ್ತಾ ಇಲ್ಲ. ಇನ್ಯಾವತ್ತಾರು ತೋರಿಸ್ತೀನಿ. ಇದು ಮತ್ತೊಂದು ಗಿಡ. ಇದಕ್ಕೆ ಅರಳು ಗಿಡ ಅಂತಾರೆ, ಅರಳು ಕುಡಿ ಅಂತಾರೆ, ಅರಳು ಗೊಂಡೆ ಅಂತಾನು ಹೇಳ್ತಾರೆ. ಈ ಗಿಡನು ನೋಡಿ ಎಷ್ಟು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಇದರ ತುದಿಯಲ್ಲಿ ಒಂದು ಕದಿರು ಅಂದ್ರೆ ತೆನೆ ತರ ಬಂದು ಲೈಟ್ ಪಿಂಕ್, ಇದರಲ್ಲೂ ಕೂಡ ಲೈಟ್ ಪಿಂಕ್ ಕಲರ್ ಫ್ಲವರ್ ಆಗುತ್ತೆ. ನಂತರ ಇದಕ್ಕೆ ಗರಿಕೆಯನ್ನು ಹಾಕ್ತಾರೆ. ಸ್ವಲ್ಪ ಗರಿಕೆಯನ್ನ ಕುಯ್ಕೊಂಡು ಹೋಗೋಣ. ಆಮೇಲೆ ತುಳಸಿ ಬೇಕಾಗುತ್ತೆ, ಸ್ವಲ್ಪ ತುಳಸಿ ಕುಡಿಯನ್ನ ಈ ತರ ಕುಯ್ದು ಇಟ್ಕೊಬೇಕಾಗುತ್ತೆ. ಇನ್ನೊಂದು ಮದುಮಗಳ ಗಿಡ ಅಂತಾನು ಒಂದು ಇದೆ. ಆ ಗಿಡನು ನನ್ಗೀಗ ಸಿಗ್ತಾ ಇಲ್ಲ ನಿಮ್ಗೆ ತೋರಿಸೋದಕ್ಕೆ. ಮದುಮಗಳ ಗಿಡ ಅಂತಾರೆ. ಅದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇದು ಸೀತೆ ಕುಡಿ, ಇದು ತುಳಸಿ, ಇದು ಅರಳುಗೊಂಡೆ ಇಲ್ಲ ಅರಳು ಕುಡಿ ಅಂತಾರೆ. ಇದು ಗರಿಕೆ, ಇದು ಸೋಣೆ ಕುಡಿ, ಸೋಣೆ ಗಿಡ. ಇದಿಲ್ಲದೆ ಈ ಹೊಸ್ತಿಲು ಪೂಜೆ ನಡೆಯೋದೇ ಇಲ್ಲ. ಇದು ನಿತ್ಯ ಪುಷ್ಪ. ನೀವು ಯಾವ ಹೂ ಬೇಕಾದರೂ ಇಟ್ಕೊಬೋದು. ಸೀಸನಲ್ಲಿ ನಿಮ್ಮ ಗಾರ್ಡನಲ್ಲಿ ಯಾವ ಹೂ ಸಿಗುತ್ತೆ ಅದೆಲ್ಲ ಹೂನು ಹಾಕೊಬೋದು. ನಂತರ ಒಂದು ಸ್ಪೆಷಲ್ ಗಿಡನ ಬೆಳೆಸ್ತಾರೆ. ಇದಕ್ಕೋಸ್ಕರ ಅಂತಾನೆ ಒಂದು 4-5 ಡೇಸ್ಗಿನ ಮುಂಚೆನೆ ಈ ಗಿಡನ ಬೆಳೆಸ್ತಾರೆ. ಅದೇನಂದ್ರೆ ಹುರುಳಿ ಕಾಳಿರುತ್ತಲ್ಲ, ಅದನ್ನ ನೆನೆಸ್ಬಿಟ್ಟು ನಂತರ ಒಂದು ಒಳ್ಳೆ ಮಣ್ಣಿರೋ ಕಡೆ ಅದನ್ನ ಹಾಕಿ ಒಂದು ಮಣ್ಣಿನ ಮಡಕೆಯನ್ನ ಅದಕ್ಕೆ ಮುಚ್ಚಬೇಕು. ಒಂದು 4-5 ಡೇಸ್ ಆದ್ಮೇಲೆ ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಇದು ಮೈಕ್ರೋ ಗ್ರೀನ್ಸ್ ಆಗುತ್ತಲ್ಲ, ಅದೇ ತರ ಗಿಡ ಬಂದಿರುತ್ತೆ. ಬಟ್ ಕಲರ್ ಗ್ರೀನ್ ಆಗಿರಲ್ಲ, ಮುಚ್ಚಿಟ್ಟಿರ್ತೀವಲ್ಲ, ಹಾಗಾಗಿ ಕಲರ್ ವೈಟ್ ಕಲರ್ ಆಗಿ ತುದಿಯಲ್ಲಿ ಲೈಟ್ ಯೆಲ್ಲೋಯಿಶ್ ಲೀವ್ಸ್ ಬಂದಿರುತ್ತೆ. 1-2 ಲೀವ್ಸ್, 3-4 ಲೀವ್ಸ್ ಬಂದಿರುತ್ತೆ. ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅದು. ಇದನ್ ಕೂಡ ಬೇರೆ ಗಿಡಗಳನ್ನೆಲ್ಲ ತೋರಿಸಿದ್ನಲ್ಲ, ಅದ್ರ ಜೊತೆಗೇನೆ 1 ತಿಂಗಳುಗಳ ಕಾಲ ಇದನ್ನು ಇಡೋ ಪದ್ಧತಿ. ಹಾಗೆ ಬನ್ನಿ ಈ ಪೂಜೆ ಹೇಗ್ ಮಾಡೋದು ಅಂತ ನೋಡೋಣ. ಸೋಣೆ ಸಂಕ್ರಾಂತಿಯ ಮೊದಲನೇ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಇದೆಲ್ಲ ಹೂವು ಗಿಡಗಳನ್ನ ಕೊಯ್ಕೊಂಡ್ಬಂದು ರೆಡಿ ಮಾಡಿಟ್ಕೊಂಡು, ಮನೆಯಲ್ಲಿ ಯಾರು ಹಿರಿಯ ಮಹಿಳೆ ಇರ್ತಾರೆ ಅವರು ಫಸ್ಟು ಮೇನ್ ಹೊಸ್ತಿಲು ಯಾವುದು, ಯೂಶ್ವಲಿ ದೇವ್ರ ಕೋಣೆ ಹೊಸ್ತಿಲಾಗಿರುತ್ತೆ, ಅದನ್ನ ಚೆನ್ನಾಗಿ ತೊಳೆದು ಶೇಡಿಯಿಂದ ರಂಗೋಲಿ ಬರೆದು ಅರಿಶಿನ ಕುಂಕುಮ ಹಾಕಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಎಲ್ಲ ಐಟಮ್ಗಳನ್ನು ಒಂದೊಂದಾಗಿ ಇಟ್ಕೊಬೇಕು. ಈ ತರ ಮೊದಲು ಸೋಣೆ ಗಿಡ, ನಂತರ ಸೀತೆ ಕೊಡಿ, ನಂತರ ಅರಳು ಕದಿರು, ನಂತರ ಒಂದು ತುಳಸಿ, ಒಂದೆರಡು ಗರಿಕೆ,
ಆನಂತರ ಅದ್ರ ಮೇಲ್ಗಡೆ ಯಾವುದಾದ್ರೂ ಹೂವನ್ನ ಇಟ್ಬಿಟ್ಟು ಹೊಸ್ತಿಲಿನ 2 ಸೈಡಿಗೆ ಇಡಬೇಕು. ನಂತರ ತಮ್ಗೆಲಿ ನೀರನ್ನ ಹೀಗೆ ಇಟ್ಬಿಟ್ಟು ಹೊಸ್ತಿಲಿಗೆ ನಮಸ್ಕಾರ ಮಾಡಿ 3 ಸಲ ಈ ತರ ನೀರನ್ನ ಹೊರಗಡೆ ಹಾಕಬೇಕು. ಇಷ್ಟು ಮಾಡಿದ ನಂತರ ಆ ಹೊಸ್ತಿಲನ್ನ ನಾವೇ ದಾಟಬೇಕು. ಒಂದು ಸರ್ತಿ ನಾವು ಆ ಹೊಸ್ತಿಲಿಗೆ ಪೂಜೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರೆ ಮುಗಿಯೋ ತನಕನೂ ಯಾರು ಆ ಹೊಸ್ತಿಲನ್ನ ದಾಟಬಾರ್ದು. ಹೀಗೆ ಮನೆ ಹಿರಿಯರು ಹೊಸ್ತಿಲ ಪೂಜೆ ಮಾಡಿದ ನಂತರನೇ ಮನೆಯ ಸೊಸೆಯಂದಿರು, ಮನೆ ಹೆಣ್ಮಕ್ಳು ಎಲ್ಲರೂ ಕೂಡ ಅರ್ಶಿನ ಕುಂಕುಮ ಇಟ್ಟು ಹೂವನ್ನ ಹಾಕಿ ಪೂಜೆ ಮಾಡಿ ನಮಸ್ಕಾರ ಮಾಡಬೇಕು. ಹೀಗೆ ಸೋಣೆ ಸಂಕ್ರಾಂತಿಯ ಮೊದಲನೇ ದಿನ ಮನೆಯಲ್ಲಿರುವ ಎಲ್ಲಾ ಹೊಸ್ತಿಲಿಗೂ ಇದೇ ತರ ಪೂಜೆಯನ್ನ ಮಾಡಬೇಕಾಗುತ್ತೆ. ಮನೆಯಲ್ಲಿ ಎಷ್ಟು ಹೊಸ್ತಿಲಿದೆಯೋ ಅದು ಎಲ್ಲಾ ಹೊಸ್ತಿಲಿಗೂ ಪೂಜೆ ಬೇಕಾಗುತ್ತೆ. ಇದೊಂದು ದಿನ ಕಳೆದು 2ನೇ ದಿನದಿಂದ ಮುಖ್ಯ ದ್ವಾರಕ್ಕೆ ಮಾತ್ರ ಪೂಜೆ ಮಾಡಿದ್ರೆ ಸಾಕು. ಹಾಗೆ ಈ ಸೋಣೆ ಸಂಕ್ರಾಂತಿ ಸಮಯದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳು ಒಂದು ದಿನಕ್ಕಾದ್ರೂ ತವರಿಗೆ ಬಂದು ಹೊಸ್ತಿಲನ್ನ ಬರೆದು ಹೋಗುವುದು ರೂಢಿ. ಹೀಗೆ ಬಂದ ಹೆಣ್ಣು ಮಗಳು ಬೆಳಗ್ಗೆ ಎದ್ದು ಹೊಸ್ತಿಲನ್ನ ಬರೆದು ರಾತ್ರಿ ಹೊಸ್ತಿಲಿಗೆ ನಮಸ್ಕಾರ ಮಾಡಿ ಆ ದಿನ ತವರಲ್ಲೇ ಉಳಿದು ಮಾರನೇ ದಿನ ಗಂಡನ ಮನೆಗೆ ಹೋಗುವುದು ರೂಢಿ. ಹೀಗೆ ಶ್ರಾವಣದಲ್ಲಿ ಮನೆ ಹೆಣ್ಮಗಳು ಬಂದು ಹೊಸ್ತಿಲನ್ನ ಬರೆದ್ರೆ ಆ ತವರು ಮನೆಗೆ ಶ್ರೇಯಸ್ಸಾಗುತ್ತೆ ಅನ್ನೋದು ಒಂದು ನಂಬಿಕೆ. ಹೀಗೆ ತವರು ಮನೆಗೆ ಹೊಸ್ತಿಲು ಬರೆಯೋದಕ್ಕೆ ಅಂತ ಬಂದ ಹೆಣ್ಣು ಮಗಳಿಗೆ ಬಾಗಿನವನ್ನ ಕೊಟ್ಟು ಗಂಡನ ಮನೆಗೆ ಕಳಿಸ್ತಾರೆ. ಎಷ್ಟು ಸುಂದರವಾದ ಆಚರಣೆ ಅಲ್ವಾ ಇದು. ಇದು ತಲೆ ತಲಾಂತರಗಳಿಂದ ಹಿರಿಯರು ಮುಂದುವರಿಸಿಕೊಂಡು ಬಂದಂತಹ ಶಾಸ್ತ್ರ. ಇದನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿಗೂ ಮುಂದುವರಿಸಿಕೊಂಡು ಬರ್ತಿದ್ದಾರೆ. ಇಂಥ ಆಚರಣೆಗಳು ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆಯ ಸಂದೇಶ ನೀಡುವುದರಲ್ಲಿ ಎರಡು ಮಾತಿಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.